ಪರವಾಗಿಲ್ಲ, ನೀನು ನೋಡೋದಕ್ಕೆ ಸುಮಾರಾಗೇ ಇದೆಯಾ? ಸುಮಾರಾಗಲ್ಲ, ಸೂಪರ್ ಆಗೇ ಇದೀನಿ. ಚಂದವಾಗಿದ್ಯಾ, ಚಂದಿ ಆಗಿದ್ಯಾ, ಒಳ್ಳೆ ದೇವತೆ ತರ ಇದೆಯಾ. ಈ ಟ್ರೆಂಡ್ ಅಂಡ್ ಟ್ರೆಡಿಷನ್ಸ್ ಅಂದ್ರೆ ಆಧುನಿಕತೆ ಸಂಪ್ರದಾಯಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ಎರೆಕವಿದ ಕರ್ಪೂರದ ಗೊಂಬೆ ತರ ಇದೆಯಾ ಅಂತ ನಾಗಾರ್ಜುನ್ ನಂಗೆ ಯಾವಾಗ್ಲೂ ಹೇಳ್ತಿದ್ರು. ಇನ್ನೂ ಹೇಳಬೇಕು ಅಂದ್ರೆ ಹೆಣ್ಮಕ್ಳು ಇಷ್ಟಪಡೋಷ್ಟು ಸುಂದರವಾಗಿದ್ಯಾ ಅಂತ ಹೇಳ್ತಿದ್ರು. ನಾಗಾರ್ಜುನ್ ಹೀಗೆಲ್ಲ ಮಾತಾಡ್ತಿದ್ರೆ ನನಗೆ ತಮಾಷೆ ಅನ್ಸ್ತಿತ್ತು, ನಗು ಬರ್ತಿತ್ತು. ಆದ್ರೆ ಈಗ ನೀನು ನಿಮಿಷಗಟ್ಲೆ ಕಣ್ರೆಪ್ಪೆ ಮುಚ್ಚದನ್ನ ಮರೆತು ನನ್ನ ಹಾಗೆ ದಿಟ್ಟಿಸಿ ನೋಡ್ತಿರೋದನ್ನ ನೋಡ್ತಿದ್ರೆ ನಾಗಾರ್ಜುನ್ ನನ್ನ ಸೌಂದರ್ಯದ ಬಗ್ಗೆ ಏನೇನು ವರ್ಣಿಸಿದ್ರು ಅದೆಲ್ಲ 100% ಸತ್ಯ ಅಂತ ಅನ್ಸುತ್ತೆ. ನಿನ್ನ ನಾಗಾರ್ಜುನ? ನನ್ನ ನಾಗಾರ್ಜುನೇ. ತುಂಬಾ ಶಾರ್ಪ್ ಇದೆಯಾ ಶ್ರಾವಣಿ ನೀನು. ಸೌಂದರ್ಯ ಮತ್ತು ಬುದ್ಧಿವಂತಿಕೆ ನನಗೆ ಆ ದೇವ್ರು ಕೊಟ್ಟು ಬರ. ನಾನು ಹುಡ್ದಾಗ್ಲಿಂದಾನೆ ಅದೆಲ್ಲ ನನ್ನ ಜೊತೆ ಬಂದಿರುತ್ತೆ. ಎಲ್ರಿಗೂ ಸಿಗೋದಿಲ್ಲ ಅಂತ ಅದೃಷ್ಟ ಕೋಟಿಗೊಬ್ರಿಗೆ ಮಾತ್ರ. ನಾನು ಕೋಟಿಗೊಬ್ಳು ಅದೃಷ್ಟವಂತೆ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ನಿನ್ನನ್ನ ನೀನು ಹೀರೋಯಿನ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅರೆ, ನಿನಗೆ ಗೊತ್ತಿಲ್ವಾ? ಜನರು ನನ್ನ ಹಾಗೆ ಕರೆಯೋದು. ನಾನ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ, ನೀನೇ ಮಾತಾಡ್ತಿದ್ಯಾ? ತುಂಬಾನೇ ಮಾತಾಡ್ತಿದ್ಯಾ. ನಿನ್ನ ಮಾತಲ್ಲಿ ಸೌಜನ್ಯತೆ ಸೌಹಾರ್ದತೆ ಇದ್ದಿದ್ರೆ ನಾನು ನಿನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಿದ್ದೆ. ಯಾವಾಗ ನಿನ್ನ ಮಾತಲ್ಲಿ ಅಹಂಕಾರ ಇಣಕಿ ನನಗೆ ಅವಮಾನ ಮಾಡ್ಬೇಕು ಅನ್ನೋದು ಕಾಣಿಸ್ತೋ ಆವಾಗಿಲ್ಲಿ ಹವಾಮಾನ ಬದಲಾಯ್ತು. ಯುದ್ಧ ಅಂತ ರಣರಂಗ ಕಿಳಿದ ಮೇಲೆ ಬಾಣ ಹೂಡೋ ಮೊದಲನೇ ಅವಕಾಶನ ಶತ್ರುಗ್ ಬಿಟ್ಕೊಡ್ಬಾರ್ದು. ಅದನ್ನ ನಾವೇ ಮೊದಲು ಹೂಡ್ಬೇಕು. ಶತ್ರು? ಹೌದು. ನೀನ್ ನನ್ನ ಹತ್ರ ಮಾತಾಡ್ಬೇಕು ಅಂತ ಕರೆದಿದ್ದ ದಾಟಿಲೆ ನನಗೆ ಗೊತ್ತಾಯ್ತು ನೀನ್ ನನ್ನ ಯುದ್ಧಕ್ಕೆ ಕರಿತಿದ್ಯಾ ಅಂತ. ಯುದ್ಧಕ್ಕೆ ಕರೆಯೋರು ಶತ್ರುಗಳಲ್ಲದೆ ಸ್ನೇಹಿತರು ಕರೀತಾರ? ಓಕೆ ಫೈನ್, ನೀನು ಬುದ್ಧಿವಂತೇನೆ, ಒಪ್ಕೊಳ್ತೀನಿ. ನನ್ನನ್ನ ಶತ್ರು ಅಂತ ಕರೆದಿದ್ಯಾ, ಯುದ್ಧಕ್ಕೆ ಸಿದ್ಧ ಅಂತಾನು ಹೇಳ್ತಿದ್ಯಾ. ಆದ್ರೆ ಯುದ್ಧ ಯಾವ್ದ್ರ ಸಲುವಾಗಿ ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ ಅಲ್ಲ? ನಾಗಾರ್ಜುನ್ ಸಲುವಾಗಿ. ಮಾತಿಗೆ ಮುಂಚೆ ನಾಗಾರ್ಜುನ್ ನನ್ನವನು, ನಾಗಾರ್ಜುನ್ ನನ್ನವನು ಅಂತ ಗಂಟ್ಲ ಹರ್ಕೊಳ್ತಿದ್ಯಲ್ಲ, ಆ ನಾಗಾರ್ಜುನ್ ನನ್ನವನು, ನನಗ್ ಸೇರ್ಬೇಕಾದವನು. ಆದ್ರೆ ನಾಗಾರ್ಜುನ್ ಈಗಾಗ್ಲೇ ನನ್ನೊಳಗೆ ಸೇರೋಗಿದಾರಲ್ಲ, ನನ್ನ ಹೃದಯದಲ್ಲಿ ಬೆರ್ತೋಗಿದ್ದಾರೆ. ಅದಕ್ಕೆ ಆ ಹೃದಯನ ಬಗೆದು ನನ್ನ ನಾಗಾರ್ಜುನ್ನ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ನೋಡು, ನೆಟ್ಟಕ್ಕೆ ಕೇಳಿಸ್ಕೊ. ನಾಗಾರ್ಜುನು ನನ್ನ ಅತ್ತೆ ಮಗ, ಅವನೇ ನನ್ನ ಗಂಡ ಅಂತ ದೊಡ್ಡವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ತಾಯಿ ತೀರ್ಕೊಳ್ಳೋವಾಗ ನಮ್ಮ ಮಾವ ನಿನ್ ಮಗಳನ್ನೇ ಸೊಸೆಯಾಗಿ ತಂದ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಈಗಲೂ ಬದ್ಧರಾಗಿದ್ದಾರೆ. ನಾಗಾರ್ಜುನ್ ನನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮನೇಲಿ ಬೇರೆ ಯಾರ ಅಬ್ಜೆಕ್ಷನ್ ಇಲ್ಲ. ಇರೋದು ಒಂದೇ ಡಿಸ್ಟರ್ಬೆನ್ಸ್, ಅದು ನೀನು.
ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಿನ್ಗೂ ನಾಗಾರ್ಜುನ್ಗೂ ನಿಶ್ಚಿತಾರ್ಥ ಆಗೋಯ್ತು. ಅದು ಊರ್ಜಿತ ಆಗ್ಲಿಲ್ಲ, ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಬೇರೆ ಹುಡುಗನ ನೋಡ್ಕೋ ಅಂತ ಹೇಳಿ ಹೋಗೋದಿಕ್ ಬಂದೆ. ನೀನು ಅಜ್ಜಿ ಆರೈಕೆನಲ್ಲಿ ಬೆಳೆದ ಹುಡುಗಿನ? ಯಾಕೆ? ಅಜ್ಜಿ ತಾತಂದಿರು ಮುದ್ದಿನ ಆರೈಕೆನಲ್ಲಿ ಬೆಳೆದವ್ರು ಮಾತ್ರ ಈ ತರ ಹಠಮಾರಿತನ ಮೊಂಡುತನ ಬೆಳೆಸ್ಕೊಂಡಿರ್ತಾರೆ. ನಾವೇನ್ ಕೇಳಿದ್ರು ಸಿಕ್ಬಿಡುತ್ತೆ, ಏನ್ ಹೇಳಿದ್ರು ನಡೆಯುತ್ತೆ ಅನ್ನೋ ಧೋರಣೆನಲ್ಲಿ ಇರ್ತಾರೆ. ಆದ್ರೆ ಇದೆಲ್ಲ ಭ್ರಮೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಭ್ರಮೆನಾ? ಯಾವುದು ಭ್ರಮೆ? ನಿನಗೆ ನಾಗಾರ್ಜುನ್ ಸಿಗ್ತಾರೆ ಅನ್ನೋದು. ನಾಗಾರ್ಜುನ ನನ್ನವ್ರು. ಬರೀ ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮಕ್ಕೂ ನನ್ನವ್ರೆ. ನಾನು ಅವ್ರಿಗೋಸ್ಕರ, ಅವರು ನನಗೋಸ್ಕರ ಹುಟ್ಟಿದವ್ರು. ಆ ಡೈಲಾಗ್ ನಿಂಗೆ ರಿಪೀಟ್ ಅನ್ಸ್ತು. ಹೀರೋ ಹೀರೋಯಿನ್ಸ್ ಡೈಲಾಗ್ ರಿಪೀಟ್ ಮಾಡಿದ್ರೆ ಅದು ಪಂಚ್ ಡೈಲಾಗ್ ಅನ್ಸ್ಕೊಳ್ಳುತ್ತೆ. ಪಂಚ್ ಡೈಲಾಗ್ಗೆ ಯಾವತ್ತೂ ರಿಪೀಟ್ ಆಡಿಯನ್ಸ್ ಇದ್ದೇ ಇರ್ತಾರೆ, ವಿಜಿಲ್ ಹಾಕೇ ಆಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಡೈಲಾಗ್ನ ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊ. ನಾಗಾರ್ಜುನ್ ನನ್ನವ್ರು, ನನಗೋಸ್ಕರನೇ ಹುಟ್ಟಿರೋರು. ಅದನ್ನ ದೃಢೀಕರಣ ಮಾಡಬೇಕು ಅಂದ್ರೆ ನಾನು ನಾಗಾರ್ಜುನ್ ಅವ್ರು ಹುಟ್ಟಿದ್ದು ಒಂದೇ ವರ್ಷ, ಒಂದೇ ತಿಂಗಳು, ಒಂದೇ ತಾರೀಕು, ಒಂದೇ ಗಳಿಗೆ. ಆ ದೇವ್ರು ನಮ್ಮನ್ನ ಒಟ್ಟಿಗೆ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾವಿಬ್ರು ಒಟ್ಟಿಗೆ ಬಾಳ್ಬೇಕು ಅಂತ ತಾನೆ. ಬಾಳ್ತೀವಿ, ಆ ದೇವರಿಗೆ ಖುಷಿ ಆಗೋಷ್ಟ್ರ ಮಟ್ಟಿಗೆ ಬಾಳ್ತೀವಿ. ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ ತಾನೇ. ನಾನು ಬದುಕಿರೋವರೆಗೂ ಅದು ನಡೆಯೋದಿಲ್ಲ. ನಾನ್ ಸತ್ರು ನಿಮ್ಮಿಬ್ರನ್ನ ಒಂದಾಗಕ್ ಬಿಡೋದಿಲ್ಲ. ನಾಗಾರ್ಜುನ್ ನನ್ನವನು ಕಣೆ. ನಾನು ಚಿಕ್ಕ ವಯಸ್ಸಿಂದಾನೇ ನಾಗಾರ್ಜುನ್ ಜೊತೆ ಬದುಕಿ ಬಾಳ್ತೀನಿ ಅಂತ ಕನಸು ಕಂಡಿದ್ದೀನಿ. ಈಗ ನೀನು ಮಧ್ಯೆ ಬಂದು ನಾವು ಒಂದೇ ದಿನ ಹುಟ್ಟಿದೀವಿ, ಒಂದೇ ಆಸ್ಪತ್ರೆಯಲ್ಲಿ ಹುಟ್ಟಿದೀವಿ, ಒಂದೇ ಜಾತಕದಲ್ಲಿ ಹುಟ್ಟಿದೀವಿ ಅಂತ ಕತೆ ಹೇಳ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ಆ ಕಥೆಗೆ ಶುಭಂ ಹಾಡಿ ನನ್ನ ನಾಗಾರ್ಜುನ ಹೊಸ ಪ್ರೇಮ ಕಥೆಗೆ ಮುನ್ನುಡಿ ಬರಿಬೇಕು ಅಂತಾನೆ ನಾನಿಲ್ಲಿಗೆ ಬಂದಿದ್ದೀನಿ. ಅವನ್ನ ಪಡ್ಕೋಬೇಕು ಅನ್ನೋ ಆಸೆಗೆ ಎಳ್ಳು ನೀರು ಬಿಟ್ಬಿಟ್ಟು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು. ಇಲ್ಲ ಅಂದ್ರೆ ನಿನಗೆ ಎಳ್ಳು ನೀರು ಬಿಡ್ಬೇಕಾಗತ್ತೆ. ಏನ್ ಹೆದರಿಸ್ತಾ ಇದ್ಯಾ? ಹೆದರಿಸೋದು, ಬೆದರಿಸೋದು, ದಂಡ ಪ್ರಯೋಗ ಎಲ್ಲ ಕೊನೆ ಅಸ್ತ್ರ. ಅದಕ್ಕಿಂತ ಮುಂಚೆ ಸಾಮ, ದಾನ, ಭೇದ ಅಂತ ಸಮಾಧಾನವಾಗಿ ಕೇಳ್ತೀವಿ. ನಿಮ್ಗೆ ದಾನವಾಗಿ ಏನ್ ಬೇಕು ಕೇಳಿ. ಜಿ ಕೆಟಗರಿ BDS ಸೈಟ್ ಬೇಕಾ? ಬಂಗ್ಲೆ ಬೇಕಾ? ಕೋಟಿ ಬೇಕಾ? ಎಷ್ಟು ಕೋಟಿ ಬೇಕು ಕೇಳು. ಏನು ಬೆಲೆ ಕಟ್ತಿದ್ಯಾ? ನನ್ನ ನಾಗಾರ್ಜುನ್ಗೆ ಬೆಲೆ ಕಟ್ತಿದ್ಯಾ? ನನ್ನ ನಾಗಾರ್ಜುನ್ ಪ್ರೀತಿಗೆ ಬೆಲೆ ಕಟ್ತಿದ್ಯಾ? ನೋಡಮ್ಮಣ್ಣಿ, ನಿನಗೆ ಸಿಂಪಲ್ ಆಗಿ ಹೇಳಿದ್ರೆ ತಲೆಗೆ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸ್ವಲ್ಪ ಬಿಲ್ಡಪ್ ತಗೊಂಡು ಹೇಳ್ತೀನಿ, ಕೇಳಿಸ್ಕೊ. ಈ ಹಿಂದೂ ಮಹಾಸಾಗರ, ಹಿಮಾಲಯ ಪರ್ವತ, ತಾಜ್ ಮಹಲ್, ಈ ಶ್ರಾವಣಿನ ಕಣ್ತುಂಬ ನೋಡಿ ಆನಂದಿಸ್ಬೋದು. ಆದ್ರೆ ಬೆಲೆ ಕಟ್ಟೋದಕ್ಕಾಗಲ್ಲ. ಹಾಗೆ ನಮ್ಮ ಪ್ರೀತಿ ಕೂಡ, ಅದಕ್ಕೆ ಯಾರು ಬೆಲೆ ಕಟ್ಟೋದಕ್ಕಾಗಲ್ಲ. ನೀನು ಸ್ವಿಸ್ ಬ್ಯಾಂಕ್ನ ತಂದ್ಕೊಡ್ತೀನಿ ಅಂದ್ರು ಅದು ನಮ್ಮ ಪ್ರೀತಿ ಮುಂದೆ ಹುಲ್ ಕಡ್ಡಿಗಿಂತನೂ ಕಡೆ. ಸಾಕು! ಏನ್ ಪ್ರಪಂಚದಲ್ಲಿ ಇವಳೊಬ್ಳದೇ ಲವ್? ಇವಳೊಬ್ಳೇ ಲವ್ ಮಾಡಿರೋದು. ಪ್ರೀತಿಗೆ ಅದೇನ್ ವ್ಯಾಖ್ಯಾನ, ಅದೇನ್ ವ್ಯಾಕರಣ? ಲೇ, ನಿನ್ನ ಪ್ರೀತಿ ಮಾತ್ರ ಅಲ್ಲ ಕಣೆ. ಪ್ರೀತಿ ಅನ್ನೋದೇ ಒಂದ್ ಬುಲ್ಶಿಟ್, ಜಸ್ಟ್ ಒಂದ್ ಅಟ್ರಾಕ್ಷನ್ ಕಣೆ. ಹುಡುಗರು ಹುಡುಗಿರ ಅಂದ ನೋಡಿ ಬಿದ್ದು ಹೋಗ್ತಾರೆ. ಹುಡುಗರು ಶ್ರೀಮಂತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಬಿದ್ದು ಹೋಗ್ತಾರೆ. ಅದನ್ ಬಿಟ್ಟು ಪ್ರೀತಿನೇ ದೇವ್ರು, ಪ್ರೀತಿನೇ ಪರಮೇಶ್ವರ, ಪ್ರೀತಿನೇ ಪರಮೋಚ್ಚ ಅಂತಲ್ಲ
ನನ್ನ ಹತ್ರ ಡೈಲಾಗ್ ಹೊಡೆಯೋಕ್ ಬರ್ಬೇಡ, ಮೈಯೆಲ್ಲ ಪರ್ಚ್ಕೊಳಂಗಾಗತ್ತೆ. ನಾಗಾರ್ಜುನ್ಗಿಂತ ಮುಂಚೆ ಅವನ್ಗಿಂತ ಶ್ರೀಮಂತ ಬೇರೆ ಯಾವನಾದ್ರೂ ಸಿಕ್ಕಿದ್ದಿದ್ರೆ ನೀನು ಅವನ್ಗೆ ಬಿದ್ದಿರ್ತಿದ್ದೆ. ನಿನ್ಗಿಂತ ಮುಂಚೆ ನಾಗಾರ್ಜುನ್ ನನ್ನ ನೋಡಿದಿದ್ರೆ ಅವನು ನನಗೆ ಬಿದ್ದಿರ್ತಿದ್ದ. ಈಗ್ಲೂ ಕಾಲ ಮಿಂಚಿಲ್ಲ, ಸ್ವಲ್ಪ ಸ್ವಲ್ಪ ದಿನ ಟೈಮ್ ಕೊಡು. ನೀನೇ ಭುವನ ಸುಂದರಿ, ನೀನೇ ಸ್ವರ್ಣ ಮಯೂರಿ ಅಂತೆಲ್ಲ ನಿನ್ ಜಪ ಮಾಡ್ತಾ ಇರೋ ನಾಗಾರ್ಜುನ್ಗೆ ನನ್ನ ಅಂದ ಚಂದ ವಯ್ಯಾರದಿಂದ ಅರೆ ಹುಚ್ಚನಾಗಿ ಮಾಡಿ ನಾನು ಅಂದ್ರೆ ಪ್ರಾಣ ಬಿಡ್ಬೇಕು, ಹಾಗ್ ಮಾಡ್ತೀನಿ. ನೀನಲ್ಲ, ನಿನ್ನಂತಹ 1000 ಜನ ಹುಡುಗಿರು ಬಂದ್ರು, ನಿನಗಿಂತ 1000 ಪಟ್ಟು ಹೆಚ್ಚು ಸುಂದರವಾಗಿರೋರು ಬಂದ್ರು, ನನ್ನ ನಾಗಾರ್ಜುನ್ ನನ್ನನ್ನ ಬಿಟ್ಟು ಬೇರೆ ಯಾವ ಹುಡುಗಿರ್ನು ಕಣ್ಣೆತ್ ಸಹ ನೋಡಲ್ಲ. ಭ್ರಮೆ, ಹಾಗ ಅನ್ಕೊಂಡ್ರೆ ಅದು ನಿನ್ನ ಭ್ರಮೆ. ಈ ದೇಶದಲ್ಲಿ ಶ್ರೀರಾಮಚಂದ್ರ ಒಬ್ಬನೇ ಒಂದು ಹೆಣ್ಣಿಗೆ ಜೋತ್ ಬಿದ್ದವನು. ಉಳ್ದವ್ರೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಸಂತತಿಗಳೇ. 16,000 ಸಿಗದೆ ಇದ್ರು 16 ಹುಡುಗಿರಾದ್ರೂ ಇರ್ಲಿ ಅನ್ನೋರೆ. ಅದಕ್ಕೆ ನಾಗಾರ್ಜುನನು ಹೊರತಲ್ಲ. ಅವ್ರ ಅಪ್ಪನ ಕೃಷ್ಣ ಲೀಲೆ ನಿನಗ್ ಗೊತ್ತೇ ಇರ್ಬೇಕಲ್ವಾ? ಅಂತ ಅಪ್ಪನ ಹುಟ್ಟಿದ ಮಗ ಶ್ರೀರಾಮಚಂದ್ರ ಆಗಿರ್ತಾನ? ನನಗೆ ಅವ್ರ ತಂದೆ ವಿಷಯ ಎಲ್ಲ ಬೇಕಾಗಿಲ್ಲ. ನನ್ನ ನಾಗಾರ್ಜುನ್ ಮಟ್ಟಿಗೆ ಹೇಳೋದಾದ್ರೆ ಅವರು ಶ್ರೀರಾಮಚಂದ್ರ. ನನ್ನನ್ನು ನೋಡಿದ ಅವ್ರ ಕಣ್ಗಳು ಬೇರೆ ಯಾವ ಹುಡುಗಿನೂ ನೋಡೋದಿಲ್ಲ. ಚಾಲೆಂಜ್? ನಾಗಾರ್ಜುನನ್ನ ನನ್ನ ಸೌಂದರ್ಯದ ಸುಳಿಗೆ ಸಿಲುಕಿಸಿ ಗಿರ್ಗಿಟ್ಲೆ ಆಡಿಸ್ತೀನಿ, ಆಗಲ್ಲ ಅಂತ ಚಾಲೆಂಜ್ ಮಾಡ್ತೀಯಾ? ಒಂದು ತಿಂಗಳು, ಒಂದೇ ಒಂದು ತಿಂಗಳಲ್ಲಿ ನಾಗಾರ್ಜುನ್ ನನ್ನ ಪ್ರೇಮಕ್ಕೆ ದಾಸನಾಗೋ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಪ್ರೀತಿಯನ್ನ ಮರೆಯೋ ಹಾಗೆ ಮಾಡ್ತೀನಿ. ಅವನು ನಿನ್ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು, ಹಾಗೆ ಮಾಡ್ತೀನಿ. ನೆವರ್, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್, ಸಾಧ್ಯ ಅಂತ ನಾನ್ ಹೇಳ್ತೀನಿ. ಆಗಲ್ಲ ಆಗಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲಮ್ಮ. ಚಾಲೆಂಜ್ ಮಾಡ್ತೀಯಾ? ಯಾಕೆ, ಹೆದರಿಕೆನಾ? ಏನು ಹೆದರಿಕೆನಾ? ಈ ಶ್ರಾವಣಿಗೆ ಚಾಲೆಂಜ್ ಅಂದ್ರೆ ಹೆದರಿಕೆನಾ? ಚಾಲೆಂಜ್ ವಿಷಯದಲ್ಲಿ ಈ ಶ್ರಾವಣಿ ಹೇಗೆ ಅಂತ ಹೋಗಿ ನಿಮ್ಮ ಮಾವ ವಜ್ರಮುನಿ ಗೌಡ್ರನ್ನ ಕೇಳು, ಹೇಳ್ತಾರೆ. ನನ್ನ ಹತ್ರ ಚಾಲೆಂಜ್ ಮಾಡೋದಕ್ಕೆ ಬರ್ತಾಳಂತೆ. ಚಾಲೆಂಜ್ ಚಾಲೆಂಜ್ ಅಂದ್ರೆ ನನಗೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಿನ್ನೋ ಥರ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಐ ಆಮ್ ರೆಡಿ ಫಾರ್ ಯೋರ್ ಚಾಲೆಂಜ್. ಗುಡ್, ಐ ಲೈಕ್ ಯುವರ್ ಆಟಿಟ್ಯೂಡ್. ಚಾಲೆಂಜ್ಗೆನೋ ಒಪ್ಕೊಂಡೆ, ಆದ್ರೆ ಆ ಚಾಲೆಂಜ್ಗೆ ಬೆಟ್ಸ್ ಅಂತ ಒಂದಿರ್ಬೇಕಲ್ಲ. ಏನ್ ಬೆಟ್ಸು? ಇನ್ನೇನಮ್ಮ ಕೇಳ್ತೀಯ ನೀನು? ಅಕಸ್ಮಾತ್ ನಾನು ಈ ಚಾಲೆಂಜ್ನಲ್ಲಿ ಸೋತೋದ್ರೆ ನಾನು ನಾಗಾರ್ಜುನನ್ನ ಸಂಪೂರ್ಣವಾಗಿ ಮರಿಬೇಕು, ನಾನು ನಿಮ್ಮಿಬ್ರು ಮಧ್ಯ ಬರಬಾರ್ದು, ಅದೇ ತಾನೆ? ನೀನ್ ತುಂಬಾ ಬುದ್ಧಿವಂತೆ ಶ್ರಾವಣಿ, ವಿಷಯನ ಬೇಗ ಕ್ಯಾಚ್ ಮಾಡ್ತೀಯ. ಹೇಳಿದ್ನಲ್ಲ, ಬುದ್ಧಿವಂತಿಕೆ ಮತ್ತೆ ಧೈರ್ಯ ಇವೆರಡು ನನಗೆ ದೇವ್ರು ಕೊಟ್ಟಿರೋ ವರ ಅಂತ. ಇನ್ನು 1 ತಿಂಗಳಲ್ಲೇ ಗೊತ್ತಾಗತ್ತೆ ಬಿಡು, ಬುದ್ಧಿವಂತೆ ನೀನು ಇಲ್ಲ ನಾನು ಅಂತ. ಆ ವಿಷಯ ಬಿಡು, ಚಾಲೆಂಜ್ಗೆ ಬೆಟ್ಸ್ ಏನು ಅಂತ ಫೈನಲ್ ಆಯ್ತು. ಹಾಗೆ ಚಾಲೆಂಜ್ಗೆ ಕಂಡೀಷನ್ ಅಂತ ಒಂದಿರ್ಬೇಕಲ್ಲ. ಹೇಳಿದ್ರೆ ಕೇಳಿಸ್ಕೊತೀನಿ. ಈ ಚಾಲೆಂಜ್ ವಿಷಯ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರ್ಬೇಕು. ಯಾವುದೇ ಕಾರಣಕ್ಕೂ ನಾಗಾರ್ಜುನ್ಗೆ ಈ ವಿಷಯ ಗೊತ್ತಾಗಬಾರ್ದು. ಒಂದ್ ವೇಳೆ ನೀನೇನಾದ್ರೂ ನಮ್ಮಿಬ್ರ ಮಧ್ಯೆ ಇಂಥ ಒಂದು ಚಾಲೆಂಜ್ ಆಗಿದೆ ಅಂತ ಅವನಿಗೇನಾದ್ರೂ ಹೇಳಿದ್ರೆ ಅವನು ನನ್ನ ಬಲೆಯಲ್ಲಿ ಬೀಳ್ದೆ ಇರೋ ತರ ಅಲರ್ಟ್ ಆಗ್ಬಿಡ್ತಾನೆ. ಇನ್ನು ಜಸ್ಟ್ 30 ಡೇಸ್ ನೀನಾಗ್ ನೀನು ಅವನ್ನ ಮೀಟ್ ಮಾಡೋದಕ್ಕೆ ಹೋಗ್ಬಾರ್ದು.
ನಿನ್ನ ಪಾಡಿಗೆ ನೀನು ಸೈಲೆಂಟಾಗಿರು. ನನ್ನ ತಾಕತ್ತೇನು ಅಂತ ನಾನು ತೋರಿಸ್ತೀನಿ. ಓಕೆನಾ? ಪರವಾಗಿಲ್ಲ, ಗೆಲ್ಲೋದಕ್ಕೆ ಒಳ್ಳೆ ಪ್ರಿಕಾಷನ್ಸ್ ತಗೊಳ್ತೀಯ. ನೀನಿಂತ 100 ಕಂಡೀಷನ್ಸ್ ಹಾಕಿದ್ರು ನೀನು ನನ್ನ ಗೆಲ್ಲೋದಕ್ಕಾಗಲ್ಲ, ನಾಗಾರ್ಜುನ್ ನನ್ನ ಲವ್ ಮಾಡ್ತಿರೋದನ್ನ ತಪ್ಸೋದಕ್ಕಾಗಲ್ಲ. ನೀನು ಹಾಕಿರೋ ಕಂಡೀಷನ್ನ ಅನ್ಕಂಡೀಷನಬಲ್ ಆಗಿ ಒಪ್ಪಿದ್ದೀನಿ. ಗೋ ಹೆಡ್. ಅಂತೂ ನಾನು ತೋಡಿದ ಹಳ್ಳಕ್ಕೆ ಬಿದ್ದುಬಿಟ್ಟೆ. ಜಸ್ಟ್ 30 ಡೇಸ್ ನಾಗಾರ್ಜುನನ್ನ ಮರ್ತ್ಬಿಡು. ಹಾಂ ಹಾಂ 30 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ, 30 ದಿನಗಳಲ್ಲಿ ಹಿಂದಿ ಕಲೀರಿ ಅಂತ ಬುಕ್ಸ್ಗಳಿರುತ್ತಲ್ಲ, ಹೇಳಿರ್ಬೇಕಲ್ಲ ನೀನು. ಇನ್ನು 30 ದಿನಗಳಲ್ಲಿ ನೀನು 30 ದಿನಗಳಲ್ಲಿ ಸೋಲುವುದು ಹೇಗೆ ಅನ್ನೋ ಪುಸ್ತಕನ ಬರೆಯೋ ಅನುಭವ ಪಡೆದಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಆ ಪುಸ್ತಕನ ಓದೋದಕ್ಕೆ ರೆಡಿ ಆಗಿದ್ದೀನಿ. ಓಕೆ, ನೋಡೋಣ. ನೋಡ್ತೀನಿ. ಆಲ್ ದಿ ಬೆಸ್ಟ್. ನಿಂಗೂ ಆಲ್ ದಿ ಬೆಸ್ಟ್. ನೀನು ಬರೆಯೋ 30 ದಿನಗಳಲ್ಲಿ ಸೋಲುವುದು ಹೇಗೆ ಅನ್ನೋ ಪುಸ್ತಕ. ವಜ್ರ ಮಸಾಲೆ ಅರಿಯು ಅಂತಂದ್ರೆ ಕೋಳಿಗೆ ಒಪ್ಪಿಸ್ತೀನಿ ಅಂತ ಅನ್ನಂತೆ ಯಾವನೋ ನಿನ್ನಂತ ತಲೆ ಕೆಟ್ಟ. ಅಮ್ಮ ಏನ್ ಹೇಳ್ತಿದ್ಯಾ ನೀನು? ಇನ್ನೇನೋ ಮತ್ತೆ ಹೆಸರಿಗೆ ದೊಡ್ಡ ರಾಜಕಾರಣಿ ತಲೆ ಅಂತ ಜಂಬಾ ಕೊಚ್ಕಂತೀಯ. ಪರಿಸ್ಥಿತಿ ಅನುಗುಣವಾಗಿ ಒಂದು ಚಿಕ್ಕ ಗಾದೆ ಮಾತು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಲ್ಲ ನಿನಗೆ? ಕವಿತನ್ ಮದುವೆ ಮಾಡ್ಕೊಳ್ಳಕ್ಕೆ ನಾಗಾರ್ಜುನನ್ ಪರ್ಮಿಷನ್ ಯಾಕೋ ಕೇಳ್ತೀಯ? ನಾನು ಈಗಾಗಲೇ ಹೇಳ್ದಾಗೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡಿ ಬಂದು ತಾಳಿ ಕಟ್ಟೋ ಮಗನೇ ಅಂತ ಹೇಳೋದಲ್ವಾ? ಅದನ್ನ ಬಿಟ್ಟು ಅವನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿನ ಕಾವೇರಿಗೆ ಒಪ್ಸಿದ್ಯಲ್ಲೋ ನೀನು. ಲೋ, ನಿನ್ ಬುದ್ಧಿ ಏನೋ ಹೇಳ್ಬೇಕು. ನಾನು ನೋಡ್ದೆಲ್ಲ ಅವಳು ಮದುವೆಗೆ ಒಪ್ಸಿದ ರೀತಿನ. ಸ್ತ್ರೀ ಅವ್ನ ಮದುವೆಗೆ ಒಪ್ತಾ ಇಲ್ಲ ಕಣ್ರಿ, ಏನ್ ಮಾಡೋದು ಅಂತ ಹೇಗೆ ಗಿಣಿಪಾಠ ಒಪ್ಸಿದ್ಲು ನೋಡ್ದ? ಲೋ ವಜ್ರ, ಮಾತಿಗೆ ಅಂತ ಕೇಳ್ತೀನಿ. ಮದುವೆ ವಿಷಯ ಕಾವೇರಿ ಒಪ್ಸೋ ಬದಲು ನೀನೇ ನೇರವಾಗಿ ನಾಗಾರ್ಜುನ್ ಹತ್ರ ಯಾಕೆ ಮಾತಾಡ್ಬಾರ್ದು? ಅಮ್ಮ ನಿನಗೆ ಗೊತ್ತಲ್ಲಮ್ಮ, ನಮ್ಮ ನಾಗಾರ್ಜುನ ಮನಸ್ಸು ತುಂಬಾ ಹಾಳಾದ ಶ್ರಾವಣಿನೇ ತುಂಬಿಕೊಂಡಿದ್ದಾಳೆ. ಈಗ ನಾನು ಹೋಗಿ ಆ ಶ್ರಾವಣಿನ ಮರ್ತ್ಬಿಟ್ಟು ಕವಿತನ ಮದುವೆ ಆಗು ಅಂದ್ರೆ ಅವನು ಒಪ್ಕೊಂತಾನ? ಹೇಳಿ ನೀನೆ. ಅದೇ ಅವ್ರಮ್ಮ ಹೋಗಿ ಹತ್ತು ಕರೆದು ಲೇ ಶ್ರಾವಣಿನ ಮರ್ತ್ಬಿಡು ಕವಿತನ ಮದುವೆ ಆಗು ಅಂದ್ರೆ ಒಪ್ಕೋಬಹುದಲ್ವಾ? ತಾಯಿ ಮನ್ಸಿಗೆ ತಾಯಿ ಕಣ್ಣೀರಿಗೆ ಕರಗದೇ ಇರೋ ಮಗ ಯಾರು ಹೇಳಮ್ಮ? ಈಗ ನನ್ನನ್ನೇ ತಗೋ, ನೀನು ಯಾವ ಮಾತನ್ನ ನಾನು ತೆಗೆದಾಕಿದ್ದೀನಿ ಇದುವರೆಗೂ. ಅಮ್ಮ ನೀನು ಬಂದು ಕವಿತನ ನಿನ್ನ ಸೊಸೆಯಾಗಿ ಮಾಡ್ಕೊಂತ ಹೇಳಿದ ತಕ್ಷಣ ನಾನು ಒಪ್ಕೊಂಡೆ ಅಲ್ವಾ? ಹಾಗೇನೆ ಕಾವೇರಿ ಹೋಗಿ ನಾಗಾರ್ಜುನ ಹತ್ರ ಕವಿತನ ಮದುವೆ ಮಾಡ್ಕೊಳು ಅಂತ ಹೇಳಿದ್ರೆ ಒಪ್ಕೊಂತಾನೆ ಅನ್ನೋ ಭರವಸೆಯಲ್ಲಿ ಆ ಜವಾಬ್ದಾರಿನ ಅವಳಿಗೆ ವಹಿಸ್ತೆ. ಮಾವ, ಅಜ್ಜಿ ಹೇಳ್ತಿದ್ದಾಗೆ ನೀವು ಅಜ್ಜಿ ಮಾತನ್ನ ಒಪ್ಕೊಂಡ್ರಿ. ಅತ್ತೆಗೆ ನಾಗಾರ್ಜುನನ್ನ ಈ ಮದ್ವೆಗೆ ಒಪ್ಸೋ ಜವಾಬ್ದಾರಿನೂ ವಹಿಸಿದ್ರಿ. ಅದಕ್ಕೆ ಕಾರಣ ನಿಮ್ಮ ತಾಯಿ ಬಗ್ಗೆ ನಿಮ್ಗಿರೋ ಅಪಾರವಾದ ಗೌರವ, ಪ್ರೀತಿ. ನನ್ಗೂ ನಾಗಾರ್ಜುನಂಗೂ ಮದ್ವೆ ಮಾಡಿಸಿ ನನ್ನನ್ನ ಈ ಮನೆ ಸೊಸೆಯಾಗಿ ತಂದ್ಕೊಂಡು ನಿಮ್ ತಾಯಿ ಆಸೆನ ಈಡೇರಿಸ್ಬೇಕು ಅನ್ನೋ ದೃಢ ಸಂಕಲ್ಪ ನಿಮ್ಗಿದೆ. ಆದ್ರೆ ಇಲ್ಲಿ ನನ್ನನ್ನ ನಾಗಾರ್ಜುನಿಗೆ ತಂದ್ಕೋಬೇಕು, ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಸ್ವತಃ ನಮ್ಮ ಅತ್ತೆಗೆ ಇಲ್ವೇ? ಕವಿತಾ, ಹೌದು ಮತ್ತೆ. ನಾಗಾರ್ಜುನನ್ ಮನ್ಸಿನ ತುಂಬಾ ಶ್ರಾವಣಿ ಹೇಗ್ ತುಂಬಿಕೊಂಡಿದ್ದಾಳೋ ಅವಳೇ ಈ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋ ಆಸೆ ಅತ್ತೆ ಮನ್ಸಿನ ತುಂಬಾ ತುಂಬಿಕೊಂಡಿದ್ವಿ ಅಲ್ವಾ ಮಾವ? ಮಾವ, ನಿಮ್ಗೆ ಇಷ್ಟ ಇಲ್ಲದೆ ಇರೋ ಫೈಲ್ಗೆ ಸಿಗ್ನೇಚರ್ ಹಾಕದೆ ಸ್ಟಡಿ ಮಾಡ್ತಾ ಇದ್ದೀನಿ, ವೆರಿಫೈ ಮಾಡ್ತಾ ಇದ್ದೀನಿ ಅಂತ ವಿಳಂಬ ನೀತಿ ಅನುಸರಿಸ್ತಿರಲ್ಲ, ಹಾಗೇನೆ ನನ್ನ ನಾಗಾರ್ಜುನ ಮದುವೆ ವಿಷಯದಲ್ಲೂ ನಿಮ್ಮ ಶ್ರೀಮತಿಯವರು ಅದೇ ವಿಳಂಬ ನೀತಿನ ಅನುಸರಿಸ್ತಾ ಇದ್ದಾರೆ.
ಮದುವೆಗೆ ಒಪ್ಪಿಸ್ತೀನಿ ಅಂತ ನಮ್ಗಳ ಕಣ್ಣೊರ್ಸೋ ಕೆಲಸ ಮಾಡ್ತಿದ್ದಾರೆ. ಅವರನ್ನ ನಂಬ್ಕೊಂಡ್ರೆ ನನ್ನ ನಾಗಾರ್ಜುನನ್ ಮದುವೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಸರಿ, ಈಗ ಏನು ಮಾಡಬೇಕು ಅಂತ್ಯಾ? ಮಾವ, ಅತ್ತೆ ವಿಷಯ ಬಿಡಿ. ನಾಗಾರ್ಜುನನ್ನ ಒಲಿಸ್ಕೊಂಡು ಮದುವೆಗೆ ಒಪ್ಸೋ ಜವಾಬ್ದಾರಿನ ನನಗೆ ಬಿಡಿ, ನಾನು ನೋಡ್ಕೊಳ್ತೀನಿ. ನೀನೇನಮ್ಮ ಮಾಡ್ತೀಯ? ಅದು ಹೇಳಿ ಮಾಡೋದಲ್ಲ ಮಾವ, ನಾನು ಮಾಡ್ತೀನಿ, ನೀವು ನೋಡಿ ಅಷ್ಟೇ.